ನಾನಿನ್ನು ಬದುಕಿದ್ದೇನೆ. ಜೆಡಿಎಸ್ ಮುಗಿಸುವುದು ಅಷ್ಟು ಸುಲಭವಲ್ಲ. ಮುಂದಿನ ದಿನಗಳಲ್ಲಿ ಮೊಸಳೆ ಹೊಸಳ್ಳಿ ತಾಲೂಕು ಕೇಂದ್ರ ಆಗಲಿದೆ. ಎಚ್.ಡಿ. ದೇವೇಗೌಡ. ಹಾಸನ. ಜೆಡಿಎಸ್ ಪಕ್ಷ ಮುಗಿಸಲು ಕಾಂಗ್ರೆಸ್ ನಾಯಕರು ಕರೆ ಕೊಟ್ಟಿದ್ದು, ಆದರೆ ನಾನು ಇನ್ನೂ ಬದುಕಿದ್ದೇನೆ. ಜೆಡಿಎಸ್ ಮುಗಿಸುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮೊಸಳೆ ಹೊಸಳ್ಳಿ ತಾಲೂಕು ಕೇಂದ್ರ ಆಗುವುದರಲ್ಲಿ ಯಾವ ಸಂಶಯವಿಲ್ಲವೆಂದರು. ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಭಾನುವಾರದಂದು ನಡೆದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಭಾಷಣವೊಂದರಲ್ಲಿ ಜೆಡಿಎಸ್ ಎಲ್ಲಿದೆ ಎಂದು ಅಧಿಕಾರದ ಅಹಂ ಮಾತನಾಡಿದ್ದಾರೆ. ಅವರ ಅಹಂಕಾರಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಉತ್ತರ ಜನತೆ ನೀಡಲಿದ್ದಾರೆ. ಕಾಂಗ್ರೆಸ್ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಕರ್ನಾಟಕ ಸೇರಿ ಇನ್ನುಳಿದ 2-3 ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಜೆಡಿಎಸ್ ಮುಗಿಸುವ ಮಾತನ್ನ ಆಡುತ್ತಿದ್ದಾರೆ. ಇಡೀ ಬೆಂಗಳೂರಿನ ಆದಾಯವನ್ನು ಕೇವಲ ಒಬ್ಬ ಕಾಂಗ್ರೆಸ್ ನಾಯಕ ವಸೂಲಿ ಮಾಡುತ್ತಿದ್ದು, ರಾಜ್ಯದ ಜನರ ತೆರಿಗೆ ಹಣ ಹೊರ ರಾಜ್ಯದ ಪಾಲಾಗುತ್ತಿದೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಏನು ಕೆಲಸ ಬಾಕಿ ಉಳಿದಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅಷ್ಟು ಕೆಲಸವನ್ನ ಎಚ್.ಡಿ. ರೇವಣ್ಣ ಅವರು ಮಾಡಿದ್ದಾರೆ. ಯಾರಾದರೂ ಶ್ರವಣಬೆಳಗೊಳದಿಂದ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ರೈಲ್ವೆ ಸಂಪರ್ಕ ಕಲ್ಪಿಸುವಂತೆ ಸಲಹೆ ನೀಡಿದರೆ ನಾಳೆ ರೈಲ್ವೆ ಸಚಿವರನ್ನು ಈ ಗಿರಾಕಿ ಬಿಡುವುದೇ ಇಲ್ಲ ಎಂದು ಎಚ್.ಡಿ. ರೇವಣ್ಣ ಅವರನ್ನು ಹಾಡಿ ಹೊಗಳಿದರು. ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಎಂದು ರೇವಣ್ಣ ಅವರ ಮನಸ್ಸಿಗೆ ಬಂದರೆ ಮುಗೀತು. ಅದನ್ನು ಅವರು ಮಾಡಿಯೇ ತೀರುವುದು ಅವರ ಸ್ವಭಾವವೇ ಹಾಗೆ. ಅನಿಸಿದ್ದನ್ನು ಮಾಡಿ ಮುಗಿಸುವವರೆಗೂ ಬಿಡುವುದಿಲ್ಲ. ಆದ್ದರಿಂದ ಈಗಾಗಲೇ ಮೊಸಳೆ ಹೊಸಳ್ಳಿ ಹೋಬಳಿ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ತಾಲೂಕು ಕೇಂದ್ರ ಆಗುವಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಭವಿಷ್ಯ ನುಡಿದರು. ಈ ಸಾರಿ ಮುಗಿಸ್ತೀವಿ. ಒಂದು ಕ್ಷೇತ್ರ ತುಮಕೂರು, ನಾನು ಇದನ್ನೇ ಹೇಳಿದ್ದೆ. ಈ ಗರ್ವದ ಮಾತನ್ನು ಆಡಬೇಡಿ. ನಾನು ಹೇಳಿದ್ದೇನೆ, ಜೆಡಿಎಸ್ ತೆಗೆದುಕೊಂಡು ಏನು ಕುಮಾರಸ್ವಾಮಿ, ನಿನ್ನ ಮಗನ್ನ ಗೆಲ್ಲಿಸೋ ಯೋಗ್ಯತೆ ಇಲ್ಲ ನಿನಗೆ. ನೀನು ಇವತ್ತು ಅಭ್ಯರ್ಥಿ ಆಗಿದ್ದೀಯ. ನಿನ್ನ ಮುಗಿಸ್ತೀನಿ. ಸಿದ್ದರಾಮಯ್ಯ ಹೇಳ್ತಾನೆ, ಅಧಿಕಾರದ ಅಹಂ ಇದೆಯಲ್ಲ, ಆ ಅಹಮ್ಮನ್ನ ಇಳಿಸ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಇದು ತುಂಬ ಕೆಲಸ ಮಾಡಿದ್ದೆ. ಯಾರಿಗೆ ಬೇಕು ಏನೇನು ಅವರು ಮಾಡಿದ್ದಾರೆ ಒಂದೊಂದು ಎಳೆಯಾಗಿ ಬಿಡುತ್ತೇನೆ. ವ್ಯಕ್ತಿಗತವಾಗಿ ಹೇಳ್ತೇನೆ, ಸಮಾಜದ ಬಗ್ಗೆ ತುಂಬಾ ಗೌರವ ಇದೆ. ದೊಡ್ಡಗೌಡರು ನೀವೇ ಜಿಲ್ಲ ತಿಪ್ಪೇಸ್ವಾಮಿ ಇವತ್ತು ಅವ್ರು ನೀವು ನೆನಪು ಮಾಡಿದ್ರು. ಅವರು ಕುರುಬರು. ಸಮಾಜದ ಬಗ್ಗೆ ನನಗೆ ಗೌರವ. ಅದು ವ್ಯಕ್ತಿಯ ಯಾರನ್ನ ಕರ್ಕೊಂಡು ಬಂದು ಮೊನ್ನೆ ಆಪರೇಷನ್ ಮಾಡಿ ಬೆಳೆಸಿದ್ದಲ್ವಾ ಅವನ್ನ? ಹೌದು, ಸತ್ಯ. 4ನೇ ತಾರೀಕು ಸುಮಾರು 60,000 ಆ ಸಭೆಯಲ್ಲಿ ಅವರು 5ನೇ ತಾರೀಕು ಬರ್ತಾರೆ. ಹಲವಾರು ವಿಷಯಗಳನ್ನು ಪ್ರಸ್ತಾಪ. ಈ ಸಾರಿ ಪಾರ್ಲಿಮೆಂಟ್ ಚುನಾವಣೆ ಆಗಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ
ನಾವು ನೀವೆಲ್ಲ ಕಾದು ನೋಡೋಣ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅದನ್ನು ತೀರ್ಮಾನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಪೇಪರ್ ಕೊಡ್ತೀನಿ. ಚಿದಂಬರಂ ಹೇಳ್ತೀನಿ ಇವತ್ತು ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ ಅಂತ ಹೇಳಿ ನಮ್ಮ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಅಕೌಂಟ್ಸ್ ಸೀಸ್ ಮಾಡಿದ್ದಾರೆ. ನಮ್ಮ ಹತ್ರ ದುಡ್ಡೇ ಇಲ್ಲ, ತುಂಬಾ ಕಷ್ಟದಲ್ಲಿದ್ದೀವಿ. ಚಿದಂಬರಂ ಹೇಳ್ತಾರೆ, ನನ್ನ 60 ವರ್ಷದ ಅನುಭವದಲ್ಲಿ ಇಡೀ ಬೆಂಗಳೂರನ್ನ ಒಬ್ಬ ಮಂತ್ರಿ ಕೈ. ಬೆಂಗಳೂರು ಉತ್ಪತ್ತಿ ಎಷ್ಟಿದೆ ಅಂತ ಗೊತ್ತಿದೆಯಾ ನಿಮಗೆ? BDA ಕಾರ್ಪೊರೇಷನ್, ಪ್ಲಾನಿಂಗ್ ಕಮಿಷನ್, ಪ್ಲಾನಿಂಗ್ ಅಥಾರಿಟಿ, ವಾಟ್ಸ್ ದ ಬೇಸ್ಮೆಂಟ್ ಒಬ್ಬನ ಕೈಲಿ. ಅಷ್ಟೇ ಅಲ್ಲ, ಇಡೀ ನೀರಾವರಿ ದೊಡ್ಡ ಸಣ್ಣ ಎಲ್ಲ ನೀರಾವರಿ ಎಲ್ಲಿದೆ ಕಾಂಗ್ರೆಸ್? ರಾಜಸ್ಥಾನದಲ್ಲಿದೆಯಾ? ಮಧ್ಯಪ್ರದೇಶದಲ್ಲಿದೆಯಾ? ಛತ್ತೀಸ್ಗಢದಲ್ಲಿದೆಯಾ? ಆಂಧ್ರದಲ್ಲಿದೆಯಾ? ಕೇರಳದಲ್ಲಿದೆಯಾ? ಇಲ್ಲಿ ಕರ್ನಾಟಕ. ತೆಲಂಗಾಣ ಮೊನ್ನೆ ಒರಿಸ್ಸಾದಲ್ಲಿದೆಯಾ? ಡೆಲ್ಲಿಲಿದೆಯಾ? ವೆಸ್ಟ್ ಬೆಂಗಾಲಲ್ಲಿದೆಯಾ? ಹೇಳಿ, ಎಲ್ಲಿದೆ? ತೆಲಂಗಾಣ, ಕರ್ನಾಟಕ. ಇಲ್ಲಿ ಇರೋ ಸಂಪತ್ತು ಬೆಂಗಳೂರಿನಲ್ಲಿ ನೀರಾವರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಕಡೆ ಚುನಾವಣೆ ಎಲೆಕ್ಷನ್ ಕಮಿಷನರ್ ಹೇಳಿದ್ರು ರಾಜಸ್ಥಾನ ಎಲೆಕ್ಷನ್ ನಲ್ಲಿ ಮಧ್ಯಪ್ರದೇಶ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಹಾರ್ಟ್ ಆಪರೇಷನ್ ಆಯಿತು. ನೆನ್ನೆ ಮಾರ್ಗಟ್ಟಿಗೆ ಇಲ್ಲ, ಅದು ಕೂವ ಆಕ್ಷನ್. ಈ ದೇಶದಲ್ಲಿ ಈ ಎಕ್ಸ್ಪರ್ಟ್ಸ್ ಇದ್ದಾರೆ. 20 ವರ್ಷ ಇನ್ನು ಮತ್ತೆ ಕುಮಾರಸ್ವಾಮಿಗೆ ಹಾರ್ಟ್ ಪ್ರಾಬ್ಲಮ್ ಆಗಲ್ಲ ಅಂತ ದೊಡ್ಡ